ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಗುರುಚರಣಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾವು ಇದೇ ಹಿಂದಿನ ಸಂಚಿಕೆಯಲ್ಲಿ ನೋಡಾಯಿತು ಮಾಟ ಮಂತ್ರ ಯಾವ ರೀತಿಯಾಗಿ ಮಾಡ್ತಾರೆ, ಅಥವಾ ಮಾಟ ಮಂತ್ರ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಯಾವ್ಯಾವ ರೀತಿಯಾಗಿ ನಮಗೆ ಅನಾನುಕೂಲತೆಗಳು ಅಥವಾ ಕಷ್ಟಗಳು ಬರ್ತವೆ ಹೇಳುವಂಥದ್ದನ್ನು ನಾವು ನೋಡಿ ಆಯಿತು. ಹಾಗೆ ದುಷ್ಟ ಮನಸ್ಥಿತಿಯವರು ಮಾಡುವಂಥ ಈ ಮಾಟ ಮಂತ್ರಗಳಿಗೆ ಯಾವ ರೀತಿಯಾದಂಥ ಒಂದು ಪರಿಹಾರಗಳನ್ನು ನಾವು ಮಾಡ್ಕೋಬಹುದು, ಅಥವಾ ಮಾಟ ಮಂತ್ರಗಳ ನಮಗೆ ಆಗಿದೆ ಅಂತೇಳಿ ಗೊತ್ತಾದ ತಕ್ಷಣ ನಾವು ಯಾವ ರೀತಿಯಾಗಿ ಈ ಪರಿಹಾರಗಳನ್ನು ಮಾಡಬಹುದು, ಅಥವಾ ಮಾಟ ಮಂತ್ರಗಳು ಆಗದೇ ಇರುವಂತೆ ಯಾವ ರೀತಿಯಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಹೇಳುವಂಥದ್ದನ್ನು ಈ ದಿವಸ ನಾವು ನೋಡೋಣ. ವಿಶೇಷವಾಗಿ ಮಾಟ ಮಂತ್ರಗಳಲ್ಲಿ ಹಲವಾರು ವಿಧಗಳು ಇದೆ ಹೇಳುವಂಥದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ. ಇನ್ನು ಕೆಲ ಪ್ರಮಾಣದ ಒಂದು ಮಾಟ ಮಂತ್ರಗಳು ಅಥವಾ ಚಿಕ್ಕ ಪ್ರಮಾಣದಲ್ಲಿ ಇರುವಂಥದ್ದು ಇದೆ. ಅದನ್ನು ಕಣ್ಕಟ್ಟು ವಿದ್ಯೆ ಅಂತ ಹೇಳ್ತಾರೆ, ಅಥವಾ ಇಂದ್ರಜಾಲ ಅಥವಾ ಮಾಯಾಜಾಲ ಅಂತೇಳಿ ಕೂಡ ಹೇಳ್ಬೋದು. ಇದೊಂದು ಥರ ಮಾಯಾವಿದ್ಯೆ ಅಥವಾ ಕಣ್ಕಟ್ಟು ವಿದ್ಯೆ. ಈಗ ಉದಾಹರಣೆಗೆ ಯಾರೋ ಬಂದ್ರಂತೆ, ಬೂದಿ ಎರಚಿದ್ರಂತೆ, ಅವರಾಗಿಂದವರೇ ಎಲ್ಲ ಬಂಗಾರಗಳನ್ನು ತೆಗೆದು ಕೊಟ್ರಂತೆ, ಅಥವಾ ಬಂಗಾರವನ್ನು ತಗೊಂಡು ಏನು ಕೇಳಿದ್ರೆ ಡೂಪ್ಲಿಕೇಟ್ ಬಂಗಾರ ಕೊಟ್ರಂತೆ. ಅದೇ ರೀತಿಯಾಗಿ ಈ ಥರದ್ದೆಲ್ಲ ನಾವು ಕೇಳಿರ್ತೀವಿ. ಇದೆಲ್ಲವೂ ಕೂಡ ಏನು ಕೇಳಿದ್ರೆ ಇಂದ್ರಜಾಲ ಅಥವಾ ಮಾಯಾಜಾಲ ವಿದ್ಯೆಯಲ್ಲಿ ಬರುತ್ತೆ. ಇದನ್ನ ಏನು ಕೇಳಿದ್ರೆ ವಿಶೇಷವಾಗಿ ಸಿದ್ಧಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿರೋದಿಲ್ಲ. ಇದೆಲ್ಲ ಸಾಮಾನ್ಯವಾಗಿ ಇರುವಂಥದ್ದು ಕೆಲವೊಂದಷ್ಟು ಟೆಕ್ನಿಕ್ಗಳ ಮೂಲಕ, ಅಥವಾ ಕೆಮಿಸ್ಟ್ರಿ ಅಂದರೆ ಈ ಶಾಸ್ತ್ರಗಳನ್ನು ಬಳಸ್ಕೊಂಡು, ಕೆಮಿಸ್ಟ್ರಿ ಅಂದರೆ ರಾಸಾಯನಶಾಸ್ತ್ರಗಳನ್ನ ಬಳಸ್ಕೊಂಡು ಅದರಲ್ಲಿ ಬರತಕ್ಕಂಥ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡತಕ್ಕಂಥದ್ದು ಈ ಇಂದ್ರಜಾಲ ಅಥವಾ ಏನು ಕೇಳಿದ್ರೆ ಮಾಯಾಜಾಲ ಅಂತೇಳಿ ಹೇಳ್ಬೋದು. ಇದೆಲ್ಲ ಏನು ಕೇಳಿದ್ರೆ ಕಣ್ಕಟ್ಟು ವಿದ್ಯೆಯಲ್ಲಿ ತುಂಬ ಏನು ಕೇಳಿದ್ರೆ ಅವಶ್ಯಕವಾಗಿ ಬಳಸುವಂಥದ್ದು. ಇನ್ನು ಈ ಮಾಟಮಂತ್ರ ವಿದ್ಯೆಯಲ್ಲಿ ತುಂಬ ಅವಶ್ಯಕವಾಗಿರುವಂಥ ಕೆಲವೊಂದಷ್ಟು ಸಿದ್ಧಿಗಳು, ಅನುಷ್ಠಾನಗಳು, ಅಥವಾ ಕೆಲವೊಂದಷ್ಟು ಮನಸ್ಸಿನ ಒಂದು ಕ್ರೂರತೆಗಳು, ಇದೆಲ್ಲ ಕೂಡ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಬಲಿ, ಹಾಗೆ ಬೇರೆ ಬೇರೆ ರೀತಿಯಂಥ ಸ್ಮಶಾನ ಪೂಜೆಗಳು, ಅಥವಾ ಕೆಟ್ಟ ಶಕ್ತಿಯ ಅಥವಾ ದುಷ್ಟ ಶಕ್ತಿಯ ಒಂದು ಪೂಜೆ, ಈ ಥರದ್ದು ಏನು ಕೇಳಿದ್ರೆ ಇದರಲ್ಲಿ ಈ ಮಾಟ ಮಂತ್ರಾದಿಗಳಲ್ಲಿ ಬರ್ತವೆ. ನಮ್ಮ ಮೇಲೆ ಪ್ರಯೋಗಗಳು ಆಗಿದೆಯಾ ಇಲ್ವಾ ಹೇಳಿ ನಾವು ಹೇಗೆ ತಿಳ್ಕೊಳ್ಳುವಂಥ ಒಂದು ಸುಲಭವಾದಂಥ ಒಂದು ವಿಧಾನಗಳನ್ನು ಇವತ್ತು ನಿಮಗೆ ಹೇಳ್ತೇನೆ. ಮೊದಲನೇ ಸುಲಭ ವಿಧಾನ, ಒಂದು ನಿಂಬೆಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಇಷ್ಟ ದೇವರ ಒಂದು ಜಪವನ್ನು ಅಥವಾ ರಾಮದೇವರ ಒಂದು ಜಪವನ್ನು ಮಾಡಿ ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಡತಕ್ಕದ್ದು. ಒಟ್ಟು 5 ದಿವಸಗಳ ಕಾಲ ಅದನ್ನು ಇಡಬೇಕು. ಹಾಗೆ 5 ದಿವಸಗಳಲ್ಲಿ ಅದು ತುಂಬ ಮೆತ್ತಗಾಗಿ ಕೊಳೆತು ಹೋಗಿದ್ದಿದ್ರೆ, ಅಥವಾ 5 ದಿವಸಗಳಲ್ಲಿ ಅದು ತುಂಬ ಗಟ್ಟಿಯಾಗಿ ಇದ್ದರೆ, ಈ ಮಾಟ ಮಂತ್ರ ಪ್ರಯೋಗಾದಿಗಳು ನಮ್ಮ ಮನೆಯ ಮೇಲೆ ಅಥವಾ ನಮ್ಮ ಮೇಲೆ ಆಗಿದೆ ಹೇಳುವಂಥದ್ದು ತಿಳ್ಕೊಳ್ಳುವಂಥದ್ದು ಒಂದು ಸುಲಭವಾದಂಥ ವಿಧಾನ. ಹಾಗೆ ಇನ್ನೊಂದು ವಿಧಾನ, ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬಲಗೈಯಲ್ಲಿ ಹಿಡ್ಕೊಂಡು ಅದಕ್ಕೆ ನಿಮ್ಮ ಇಷ್ಟದೇವರ ಒಂದು ಜಪವನ್ನು ಮಾಡಿಕೊಂಡು 11 ಸಲ ಅದನ್ನು ಮನೆಯ ಮಧ್ಯದಲ್ಲಿ ಇಡಬೇಕು. ಅದರ ಮೇಲೆ ಶುದ್ಧವಾದಂಥ ಸ್ವಲ್ಪ ನೀರನ್ನು, ಸುಮಾರು ಒಂದು ಅರ್ಧ ಲೀಟರ್ ನೀರನ್ನು ಅದರ ಮೇಲೆ ಹಾಕಬೇಕು. ಆ ನೀರಿನ ಫ್ಲೋ ಏನಿದೆಯಲ್ಲ ಅದು ಪೂರ್ವ ಭಾಗಕ್ಕೆ ಅಥವಾ ಉತ್ತರ ಭಾಗಕ್ಕೆ ಹೋದರೆ ಯಾವುದೇ ರೀತಿಯಂಥ ತೊಂದರೆ ಆಗಿಲ್ಲ ಹೇಳುವಂಥದ್ದು ಅರ್ಥ. ಹಾಗೆ ಆ ನೀರಿನ ಫ್ಲೋ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಹರಿದ್ರೆ ಆವಾಗ ನಿಮ್ಮ ಮನೆಯ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಕೆಲವೊಂದಷ್ಟು ವಾಮಾಚಾರ ಪ್ರಯೋಗ ಆಗಿದೆ, ಅಥವಾ ಮನೆಯಲ್ಲಿ ಕೆಲವೊಂದಷ್ಟು ತೊಂದರೆಗಳು ಇದೆ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಹಾಗೆ ಮನೆಯ ಹೊರಗಡೆ ಇರುವಂಥ ತುಳಸಿ ಗಿಡ ಪದೇ ಪದೇ ಒಣಗಿ ಹೋಗ್ತಾ ಇದ್ದರೆ, ಅಥವಾ ಎಷ್ಟೇ ನೀರು ಗೊಬ್ಬರ ಹಾಕಿ ಅಥವಾ ಯಾವುದೇ ರೀತಿಯಂಥ ಒಂದು ಆ ಗಿಡಕ್ಕೆ ಶುಶ್ರೂಷೆಯನ್ನು ಮಾಡಿದ್ರೂ ಸಹಿತ ಅದು ಒಣಗಿ ಹೋಗುವಂಥದ್ದು. ಹಾಗೆ ಮನೆಯಲ್ಲಿ ಕೆಟ್ಟ ಕೆಟ್ಟ ಕನಸು ತುಂಬ ಜಾಸ್ತಿಯಾಗಿ ಬೀಳುವಂಥದ್ದು.
ಹಾಗೆ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಈ ಹೊಟ್ಟೆಯ ಭಾಗದ ಸಮಸ್ಯೆ ಅಧಿಕವಾಗಿ ಆಗುವಂಥದ್ದು, ಇದೆಲ್ಲವೂ ಕೂಡ ಕೆಲವೊಂದಷ್ಟು ಈ ರೀತಿಯಾದಂಥ ಒಂದು ಮಾಟ ಮಂತ್ರ ಅಥವಾ ವಾಮಾಚಾರದ ಲಕ್ಷಣ ಅಂತೇಳಿ ಹೇಳ್ಬೋದು. ಈ ವಾಮಾಚಾರ ಹೇಳುವಂಥದ್ದನ್ನು ಅಥವಾ ಮಾಟ ಮಂತ್ರ ಹೇಳುವಂಥದ್ದನ್ನು ಯಾರ ಮೇಲೆ ಸುಲಭವಾಗಿ ಪ್ರಯೋಗ ಮಾಡ್ಬೋದು ಹೇಳುವಂಥದ್ದನ್ನು ಕೇಳಿದ್ರೆ, ಅತಿಯಾದಂಥ ಕೋಪ ಇರುವಂಥವರಿಗೆ, ಅತಿಯಾದಂಥ ಒಂದು ಸಿಟ್ಟು ಬರುವಂಥವರಿಗೆ, ಅಥವಾ ದ್ವೇಷ ಸ್ವಭಾವವನ್ನು ಹೊಂದಿರುವಂಥವರಿಗೆ, ಅಥವಾ ಯಾವತ್ತೂ ಚಿಂತೆಯನ್ನು ಮಾಡ್ತಾ ಇರುವಂಥವರಿಗೆ, ಅಥವಾ ಕೆಲವೊಂದಷ್ಟು ಅನುಮಾನಾದಿ ಸ್ವಭಾವಗಳು ಜಾಸ್ತಿ ಇರುವಂಥವರಿಗೆ, ಅಥವಾ ಈ ಅಸೂಯೆ ಹೊಟ್ಟೆ ಕಿಚ್ಚು ಹೇಳುವಂಥ ಒಂದು ಮನೋರೋಗ ಜಾಸ್ತಿ ಇರುವಂಥವರಿಗೆ, ಈ ರೀತಿಯಾದಂಥ ಒಂದು ಏನು ಕೇಳಿದ್ರೆ ಈ ಸಮಸ್ಯೆಗಳು ಇರುವಂಥವರಿಗೆ, ಅಥವಾ ಮಾನಸಿಕವಾಗಿ ದುರ್ಬಲರಾಗಿರುವಂಥವರಿಗೆ ಈ ಮಾಟ ಮಂತ್ರಾದಿ ಸಮಸ್ಯೆಗಳು ಹೆಚ್ಚಿಗೆ ಕಾಡ್ತಾ ಇರುತ್ತೆ. ನಮ್ಮಲ್ಲಿರುವಂಥ ಭಯವನ್ನು ತುಂಬ ಸುಲಭವಾಗಿ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಇಂಥ ಪ್ರಯೋಗಗಳನ್ನು ಖಂಡಿತವಾಗಿ ಮಾಡ್ಬೋದು. ಹಾಗಾಗಿ ಏನು ಕೇಳಿದ್ರೆ, ಈ ರೀತಿಯಾದಂಥ ಒಂದು ಮಾಟ ಮಂತ್ರಾದಿ ಪ್ರಯೋಗಗಳಿಗಿರ್ಬೋದು, ಅಥವಾ ಈ ಕೆಲವೊಂದಷ್ಟು ಕೆಟ್ಟ ಪ್ರಯೋಗಗಳಿಗಿರ್ಬೋದು, ಇದೆಲ್ಲ ಭಯ ಪಟ್ಟುಕೊಂಡು ಕೂರುವಂಥ ಒಂದು ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ನಾವು ಕೆಲವೊಂದಷ್ಟು ಅನುಷ್ಠಾನಾದಿಗಳನ್ನು ಮಾಡಿದ್ರೆ, ನಾವು ಕೆಲವೊಂದಷ್ಟು ದೇವ ಪೂಜಾದಿಗಳನ್ನು ಮಾಡಿದ್ರೆ, ಪ್ರತಿನಿತ್ಯವೂ ಮಾಡ್ತಾ ಇದ್ದರೆ ಖಂಡಿತವಾಗಿ ಈ ರೀತಿಯಾದಂಥ ಪ್ರಯೋಗ ನಮ್ಮ ಮೇಲೂ ಆಗೋದಿಲ್ಲ, ನಮ್ಮ ಕುಟುಂಬದ ಮೇಲೂ ಕೂಡ ಆಗೋದಿಲ್ಲ. ಇದು ಖಂಡಿತವಾದಂಥ ಒಂದು ಸತ್ಯ ವಿಚಾರವೇ ಹೌದು. ಹಾಗೆ ಯಾವ ರೀತಿಯಾಗಿ, ಮೊದಲನೇದಾಗಿ ಪ್ರತಿನಿತ್ಯ ಸಾಯಂಕಾಲ ದೇವರಿಗೆ ದೀಪವನ್ನು ಹಚ್ಚಿ ದುರ್ಗಾ ಅಷ್ಟೋತ್ತರವನ್ನು ಪಠಣೆ ಮಾಡೋದ್ರಿಂದ, ಅಥವಾ ದುರ್ಗಾ ಕವಚವನ್ನು ಪಠಣೆ ಮಾಡೋದ್ರಿಂದ, ಅಥವಾ ದುರ್ಗೆ ಸ್ತೋತ್ರವನ್ನು ನಾವು ಓದೋದ್ರಿಂದ, ಹಾಗೆ ಓಂ ದುಮ್ ದುರ್ಗಾಯೇ ನಮಃ ಅಂಥೇಳಿ ಪ್ರತಿನಿತ್ಯ 108 ಸಲ ಹೇಳೋದ್ರಿಂದ ಈ ರೀತಿಯಾದಂಥ ಒಂದು ಸಮಸ್ಯೆಗಳಿಂದ ನಾವು ಖಂಡಿತವಾಗಿ ಪಾರಾಗಬಹುದು. ಹಾಗೆ ನಿತ್ಯವೂ ಬೆಳಗ್ಗೆ ಸ್ನಾನವನ್ನು ಮಾಡಿ ದೇವ್ರ ಹತ್ರ ಕೂತ್ಕೊಂಡು ಪ್ರತಿನಿತ್ಯ ರಾಮನ ಜಪ ಮಾಡೋದ್ರಿಂದ ಕೂಡ ಇದರಿಂದ ನಾವು ಈ ಸಮಸ್ಯೆಯಿಂದ ನಾವು ಖಂಡಿತವಾಗಿ ಪಾರಾಗಬಹುದು. ಹಾಗೆ ನಾರಾಯಣ ಜಪ ಅಥವಾ ಓಂ ನಮಃ ಶಿವಾಯ ಅಂತ ಹೇಳಿ ಪಂಚಾಕ್ಷರಿ ಜಪವನ್ನು ಮಾಡೋದ್ರಿಂದ ಕೂಡ ಈ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಇದೆ, ಅಥವಾ ಯಾರೂ ಕೂಡ ನಮಗೆ ಈ ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಇಷ್ಟು ಮಾಡಿದ್ರೂ ಸಹಿತ ನಿಮ್ಮ ಸಮಸ್ಯೆ ಕಡಿಮೆ ಆಗಲಿಲ್ಲ, ಅಥವಾ ಏನೋ ಮತ್ತು ತೊಂದರೆಗಳು ಕಂಡು ಬರ್ತಾ ಇದೆ ಹೇಳುವಂಥದ್ದಿದ್ರೆ, ಖಂಡಿತವಾಗಿ ಸರಿಯಾದಂಥ ಒಂದು ಆಚಾರ್ಯರಲ್ಲಿ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ಜಾತಕವನ್ನು ತೋರಿಸಿ ಖಂಡಿತವಾಗಿ ಅದಕ್ಕೆ ಸರಿಯಾದಂಥ ಉತ್ತಮವಾದಂಥ ಒಂದು ಪರಿಹಾರವನ್ನು ಮಾಡಿಸ್ಕೊಳ್ಬೇಕು. ಹಾಗೆ ಆ ಥರ ಮಾಡಿಸ್ಕೊಂಡಲ್ಲಿ ಈ ರೀತಿಯಾದಂಥ ಮಾಟ ಮಂತ್ರಾದಿ ಅಥವಾ ವಾಮಾಚಾರ ಒಂದು ಪ್ರಯೋಗಗಳು ಏನಿದಾವೋ ಅದೆಲ್ಲವೂ ಕೂಡ ನಾಶವಾಗಿ ಮುಂದೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಹೇಳುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಇಲ್ಲ. ಹೀಗೆ ಇವತ್ತಿನ ದಿವಸ ನೀವೆಲ್ಲ ನೋಡಿದ್ರಿ, ಮಾಟ ಮಂತ್ರಾದಿ ಪ್ರಯೋಗಗಳಿಂದ ನಾವು ಯಾವ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ಮನಸ್ಸು ಗಟ್ಟಿಯಾಗಿದ್ದರೆ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಇದು ಯಾವುದಕ್ಕೂ ಕೂಡ ನಾವು ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸಾಮಾನ್ಯವಾಗಿ ಈ ಮಂತ್ರವನ್ನು ಮಾಡಲಿಕ್ಕೆ ಯಾರಿಂದನೂ ಕೂಡ ಶಕ್ಯ ಇಲ್ಲ. ಹಾಗೆ ನಮಗೆ ನಾವು ಈ ರಕ್ಷಣೆಯನ್ನು ನಾವು ಮಾಡಿಕೊಂಡಿದ್ರೆ ಈ ರೀತಿಯಾದಂಥ ಒಂದು ವಾಮಾಚಾರ ಪ್ರಯೋಗ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ನೀವೆಲ್ಲ ಏನು ಕೇಳಿದ್ರೆ, ಈ ರೀತಿಯಾದಂಥ ಒಂದು ಸಮಸ್ಯೆಗಳಿಂದ ಯಾರಾದರೂ ಬಳಲ್ತಾ ಇದ್ದರೆ ಖಂಡಿತವಾಗಿ ಏನು ಕೇಳಿದ್ರೆ ಸರಿಯಾದಂಥ ಒಂದು ಆಚಾರ್ಯರನ್ನು ಭೇಟಿಯಾಗಿ ಅದಕ್ಕೆ ತಕ್ಕನಾದಂಥ ಒಂದು ಪರಿಹಾರವನ್ನು ಮಾಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಹೇಳಿದಂಥ ಒಂದು ವಿಷಯಗಳನ್ನು ನೀವು ಸರಿಯಾದಂಥ ರೀತಿಯಲ್ಲಿ ನೆನಪಿಟ್ಟುಕೊಂಡು ಮನೆಯಲ್ಲಿ ನಿತ್ಯವೂ ಕೂಡ ನಿಮ್ಮ ಅನುಷ್ಠಾನಾದಿಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೇಳುವಂಥದ್ದು ನನ್ನ ಭಾವನೆ. ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಬಂತು. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಮಸ್ಕಾರ.